ತಪಾಸಣಾ ಶಿಬಿರವು ಎಲ್ಲ ಈ ಒಂದು ಶಾಲೆಗೆ ಇರುವಂತಹ ಎಲ್ಲ ಮಕ್ಕಳ ಅವರೊಂದು ಪೋಷಕರು ಮಕ್ಕಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಕಲ್ಕೆರೆ ಹಾಗೂ ಚಿಕ್ಕ ತಿರುಪತಿ ಎಲ್ಲಾ ಗ್ರಾಮಸ್ಥರಿಗೂ ತುಂಬಾ ಅನುಕೂಲಕರವಾದಂತಹ ಒಂದು ವಾತಾವರಣ ಇದೊಂದು ಆರೋಗ್ಯದ ಶಿಬಿರಗಳು ನಡೆಸುವುದು ಅಂದರೆ ತುಂಬಾ ಎಲ್ಲದಕ್ಕಿಂತ ಮಿಗಿಲಾದುದು ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಹಾಗೆ ನಾವು ಇಂದಿನ ಕಾಲದಲ್ಲಿ ಹಲವಾರು ರೀತಿಯಲ್ಲಿ ನಾವು ನಮ್ಮ ಮನುಷ್ಯನ ಘನತೆಯನ್ನು ನಾವು ತೂಕ ಮಾಡ್ತಾ ಇದ್ವಿ. ಅದೇ ರೀತಿ ಈ ಒಂದು ಆಧುನಿಕ ಯುಗದಲ್ಲಿ ಅದು 20ನೇ ಶತಮಾನದ ನಂತರ ಈಗಿನ ಕಾಲದಲ್ಲಿ ನಾವು ಯಾವುದೇ ಒಂದು ವ್ಯಕ್ತಿಯ ಒಂದು ಅಳತೆ ಮಾಡ್ಬೇಕಂದ್ರೆ ಒಂದು ವ್ಯಾಲ್ಯೂ ನಾವು ಕಂಡುಹಿಡಿಯಬೇಕಂದ್ರೆ ಅವರ ಒಂದು ಸಂಪತ್ತನ್ನು ಕಂಡುಹಿಡಿಯಬೇಕಂದ್ರೆ ಅವರ ಆರೋಗ್ಯವು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕಿಂತ ಮಿಗಿಲಾದಂತಹ ಒಂದು ಸಂಪತ್ತು ಒಂದು ಯಾವುದೂ ಇಲ್ಲ. ಯಾಕಂದ್ರೆ ಯಾವುದೇ ನಾವು ಭವನಗಳು ಕಟ್ಟಬಹುದು, ಯಾವುದೇ ಒಂದು ಹುದ್ದೆಯನ್ನು ಅಲಂಕರಿಸಬಹುದು, ಯಾವುದೇ ಉನ್ನತವಾದಂತಹ ಒಂದು ಸಾಧನೆಗಳನ್ನು ಮಾಡಬಹುದು. ಎಲ್ಲದಕ್ಕಿಂತ ಮಿಗಿಲಾದದು ನಮಗೆ ಆರೋಗ್ಯವೇ ಮಹಾಭಾಗ್ಯ. ಅದರಲ್ಲಿ ಆರೋಗ್ಯದಲ್ಲಿ ಕೂಡ ಹಲವಾರು ರೀತಿಯಲ್ಲಿ ಆರೋಗ್ಯಗಳು, ಅದರಲ್ಲಿ ತುಂಬಾ ಸೆನ್ಸಿಟಿವ್, ತುಂಬಾ ಸೂಕ್ಷ್ಮವಾದ ಅತಿ ಸೂಕ್ಷ್ಮವಾದಂತಹ ಒಂದು ನಮ್ಮ ದೇಹದ ಅವಯವ ಅಂದ್ರೆ ಅದು ಹೃದಯ. ಆ ಹೃದಯವನ್ನು ನಾವು ಕಾಪಾಡಿಕೋಬೇಕಂದ್ರೆ ಅದಕ್ಕೆ ಬೇಕಾದಂತಹ ಜ್ವರ ಬಂದ್ರೆ ಸಡನ್ ಆಗಿ ನಾವು ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ, ತಲೆನೋವು ಬಂದ್ರೆ ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ, ಕೈ ಕಾಲು ಮುರಿದ್ರೆ ಅದನ್ನ ಜೀವನ ಪೂರ್ತಿ ನಾವು ಅನುಭವಿಸ್ತೀವಿ. ಶುಗರ್ BP ಬಂದ್ರೆ ಜೀವನ ಪೂರ್ತಿ ನಾವು ಅನುಭವಿಸ್ತಾ ಇರ್ತೀವಿ. ಅವೆಲ್ಲ ಸ್ಲೋ ಪಾಯ್ಸನ್ಸ್. ಆದ್ರೆ ಹೃದಯ ಅನ್ನೋದು ತುಂಬಾ ಸೂಕ್ಷ್ಮವಾದಂತಹ ಒಂದು ಅವಯವವಾಗಿದ್ದು ಅದನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಇದುವರೆಗೂ ಕೂಡ ಸರಿಯಾದ ಒಂದು ಮಾರ್ಗದರ್ಶನ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಆ ಒಂದು ಮಾರ್ಗದರ್ಶನವನ್ನು ನೀಡುವ ಸಲುವಾಗಿ ಈ ಒಂದು ಹೆಲ್ತ್ ಕ್ಯಾಂಪ್, ಅದರಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಒಂದು ಶಿಬಿರವನ್ನು ಹಮ್ಮಿಕೊಂಡಂತಹ ನಮ್ಮ ಎಲ್ಲ ಡಾಕ್ಟರ್ಸು, ನಾರಾಯಣ ಹಾರ್ಟ್ ಸೆಂಟರ್ ಅವರಿಗೆ, ನಮ್ಮ ಮಾರಿಕಾಂಬಾ ಒಂದು ಯುವಕ ಸಂಘದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಅವರು ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ. ಶಾಲೆಯಲ್ಲೂ ಅಷ್ಟೇ, ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಕೊಡುವುದು. RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಇರೋ ವತಿಯಿಂದ ಈ ಒಂದು ಹೆಲ್ತ್ ಕ್ಯಾಂಪ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಹೆಲ್ತ್ ಕ್ಯಾಂಪ್ನಲ್ಲಿ ಮುಖ್ಯಸ್ಥರಾಗಿ ಆಗಮಿಸಿ ಆಸೀನರಾಗಿರುವಂತಹ ನಮ್ಮ ಎಲ್ಲ ನೆಚ್ಚಿನ ನಮ್ಮ ಆತ್ಮೀಯರಾದಂತಹ THO ಸರ್. ತಪಾಸಣಾ ಶಿಬಿರವು ಎಲ್ಲ ಈ ಒಂದು ಶಾಲೆಗೆ ಇರುವಂತಹ ಎಲ್ಲ ಮಕ್ಕಳ ಅವರೊಂದು ಪೋಷಕರು ಮಕ್ಕಳಿಗೆ ಹಾಗೂ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಕಲ್ಕೆರೆ ಹಾಗೂ ಚಿಕ್ಕ ತಿರುಪತಿ ಎಲ್ಲಾ ಗ್ರಾಮಸ್ಥರಿಗೂ ತುಂಬಾ ಅನುಕೂಲಕರವಾದಂತಹ ಒಂದು ವಾತಾವರಣ ಇದೊಂದು ಆರೋಗ್ಯದ ಶಿಬಿರಗಳು ನಡೆಸುವುದು ಅಂದರೆ ತುಂಬಾ ಎಲ್ಲದಕ್ಕಿಂತ ಮಿಗಿಲಾದುದು ಅನ್ನೋದು ನನ್ನ ಭಾವನೆ. ಯಾಕಂದ್ರೆ ಹೆಲ್ತ್ ಈಸ್ ವೆಲ್ತ್ ಅನ್ನೋ ಹಾಗೆ ನಾವು ಇಂದಿನ ಕಾಲದಲ್ಲಿ ಹಲವಾರು ರೀತಿಯಲ್ಲಿ ನಾವು ನಮ್ಮ ಮನುಷ್ಯನ ಘನತೆಯನ್ನು ನಾವು ತೂಕ ಮಾಡ್ತಾ ಇದ್ವಿ. ಅದೇ ರೀತಿ ಈ ಒಂದು ಆಧುನಿಕ ಯುಗದಲ್ಲಿ ಅದು 20ನೇ ಶತಮಾನದ ನಂತರ ಈಗಿನ ಕಾಲದಲ್ಲಿ ನಾವು ಯಾವುದೇ ಒಂದು ವ್ಯಕ್ತಿಯ ಒಂದು ಅಳತೆ ಮಾಡ್ಬೇಕಂದ್ರೆ ಒಂದು ವ್ಯಾಲ್ಯೂ ನಾವು ಕಂಡುಹಿಡಿಯಬೇಕಂದ್ರೆ ಅವರ ಒಂದು ಸಂಪತ್ತನ್ನು ಕಂಡುಹಿಡಿಯಬೇಕಂದ್ರೆ ಅವರ ಆರೋಗ್ಯವು ಎಷ್ಟು ಚೆನ್ನಾಗಿದೆ ಅಂದ್ರೆ ಅದಕ್ಕಿಂತ ಮಿಗಿಲಾದಂತಹ ಒಂದು ಸಂಪತ್ತು ಒಂದು ಯಾವುದೂ ಇಲ್ಲ. ಯಾಕಂದ್ರೆ ಯಾವುದೇ ನಾವು ಭವನಗಳು ಕಟ್ಟಬಹುದು, ಯಾವುದೇ ಒಂದು ಹುದ್ದೆಯನ್ನು ಅಲಂಕರಿಸಬಹುದು, ಯಾವುದೇ ಉನ್ನತವಾದಂತಹ ಒಂದು ಸಾಧನೆಗಳನ್ನು ಮಾಡಬಹುದು. ಎಲ್ಲದಕ್ಕಿಂತ ಮಿಗಿಲಾದದು ನಮಗೆ ಆರೋಗ್ಯವೇ ಮಹಾಭಾಗ್ಯ. ಅದರಲ್ಲಿ ಆರೋಗ್ಯದಲ್ಲಿ ಕೂಡ ಹಲವಾರು ರೀತಿಯಲ್ಲಿ ಆರೋಗ್ಯಗಳು, ಅದರಲ್ಲಿ ತುಂಬಾ ಸೆನ್ಸಿಟಿವ್, ತುಂಬಾ ಸೂಕ್ಷ್ಮವಾದ ಅತಿ ಸೂಕ್ಷ್ಮವಾದಂತಹ ಒಂದು ನಮ್ಮ ದೇಹದ ಅವಯವ ಅಂದ್ರೆ ಅದು ಹೃದಯ. ಆ ಹೃದಯವನ್ನು ನಾವು ಕಾಪಾಡಿಕೋಬೇಕಂದ್ರೆ ಅದಕ್ಕೆ ಬೇಕಾದಂತಹ ಜ್ವರ ಬಂದ್ರೆ ಸಡನ್ ಆಗಿ ನಾವು ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ, ತಲೆನೋವು ಬಂದ್ರೆ ಒಂದು ಟ್ಯಾಬ್ಲೆಟ್ ತಗೊಳ್ತೀವಿ, ಕೈ ಕಾಲು ಮುರಿದ್ರೆ ಅದನ್ನ ಜೀವನ ಪೂರ್ತಿ ನಾವು ಅನುಭವಿಸ್ತೀವಿ. ಶುಗರ್ BP ಬಂದ್ರೆ ಜೀವನ ಪೂರ್ತಿ ನಾವು ಅನುಭವಿಸ್ತಾ ಇರ್ತೀವಿ. ಅವೆಲ್ಲ ಸ್ಲೋ ಪಾಯ್ಸನ್ಸ್. ಆದ್ರೆ ಹೃದಯ ಅನ್ನೋದು ತುಂಬಾ ಸೂಕ್ಷ್ಮವಾದಂತಹ ಒಂದು ಅವಯವವಾಗಿದ್ದು ಅದನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ಇದುವರೆಗೂ ಕೂಡ ಸರಿಯಾದ ಒಂದು ಮಾರ್ಗದರ್ಶನ ಜನಸಾಮಾನ್ಯರಿಗೆ ಸಿಗ್ತಾ ಇಲ್ಲ. ಆ ಒಂದು ಮಾರ್ಗದರ್ಶನವನ್ನು ನೀಡುವ ಸಲುವಾಗಿ ಈ ಒಂದು ಹೆಲ್ತ್ ಕ್ಯಾಂಪ್, ಅದರಲ್ಲಿ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ. ಇದೇ ಒಂದು ಶಿಬಿರವನ್ನು ಹಮ್ಮಿಕೊಂಡಂತಹ ನಮ್ಮ ಎಲ್ಲ ಡಾಕ್ಟರ್ಸು, ನಾರಾಯಣ ಹಾರ್ಟ್ ಸೆಂಟರ್ ಅವರಿಗೆ, ನಮ್ಮ ಮಾರಿಕಾಂಬಾ ಒಂದು ಯುವಕ ಸಂಘದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಅವರು ಯಥೇಚ್ಛವಾಗಿ ಮಾಡ್ತಾ ಇದ್ದಾರೆ. ಶಾಲೆಯಲ್ಲೂ ಅಷ್ಟೇ, ಶಾಲೆಯಲ್ಲಿ ಮಕ್ಕಳಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯ ಕೊಡುವುದು.